ನಮಸ್ಕಾರ ಎಲ್ಲರಿಗೂ. ಕ್ವೀನ್ಸ್ ಆಫ್ ಮಲೆನಾಡು ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋ ರೆಸಿಪಿ ಬಂದುಬಿಟ್ಟು ವಡಾಪಾವ್ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ. ಸಾಸಿವೆ, ಕರಿಬೇವು, ಕೊತ್ತಂಬರಿ, ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಕಟ್ ಮಾಡಿರ್ತಕ್ಕಂತಹ ಗೋಡಂಬಿ, ಅಡುಗೆ ಸೋಡಾ, ಪಾವ್ ಬನ್ನು, ಶೇಂಗಾ, ಒಣಕೊಬ್ಬರಿ ಮತ್ತು ಬೇಯಿಸಿಟ್ಕೊಂಡಿರ್ತಕ್ಕಂಥ ಆಲೂಗಡ್ಡೆ, ಕಡಲೆ ಹಿಟ್ಟು, ಅಜ್ವಾನದ ಕಾಳು, ನೀರು ಇಷ್ಟು ಬೇಕಾಗೋದಕ್ಕೆ. ಒಂದು ಕಡೆ ಕಡಲೆ ಹಿಟ್ಟನ್ನು ನೀಟಾಗಿ ಯಾವುದೇ ರೀತಿಯಾದಂತಹ ಗಂಟುಗಳಿಲ್ಲದೆ ಇರೋ ಥರ ಶೋಧಿಸ್ಕೊಳ್ಳೋಣ. ನೀಟಾಗಿ ಶೋಧಿಸ್ಕೋಬೇಕು, ಆವಾಗ ಅದರಲ್ಲಿರೋ ಕಸ ಜೊತೆಗೆ ಗಂಟುಗಳು ಕೂಡ ಹೊಡ್ಕೊಳ್ಳುತ್ತೆ. ಅದಕ್ಕೆ ಅಜ್ವಾನ, ಉಪ್ಪು, ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಅಡುಗೆ ಸೋಡಾ ಕೂಡ ಬೆರೆಸ್ಕೊಳ್ಳಿ. ಅಡುಗೆ ಸೋಡಾ ಕೂಡ ಬೆರೆಸ್ಕೊಂಡ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀರು ಹಾಕ್ಕೊಂತ ಮಿಕ್ಸ್ ಮಾಡ್ಕೋಬೇಕು. ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಗಂಟಿರಬಾರ್ದು, ತುಂಬ ತೆಳುನೂ ಆಗಬಾರ್ದು, ತುಂಬ ಗಟ್ಟಿನೂ ಆಗಬಾರ್ದು. ನೋಡಿಕೊಂಡು ನೀರು ಹಾಕಿ ಮಿಕ್ಸ್ ಮಾಡಿ ಈ ಹದಕ್ಕೆ ಮಿಶ್ರಣ ಬಂದರೆ ಸಾಕು. ಈ ಥರ ಮಿಶ್ರಣನ ನೆನೆಯೋದಕ್ಕಿಟ್ಟು ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಬಾಣಲೆ ಕಾದ ನಂತರ ಅದಕ್ಕೆ 1-2 ಚಮಚ ಎಣ್ಣೆನ ಸೇರಿಸ್ಕೊಳ್ಳೋಣ. ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸಾಸಿವೆ, ಕರಿಬೇವು ಹಾಕ್ಕೋಬೇಕು. ಒಗ್ಗರಣೆ ಚಿಟಪಟ ಆದ ನಂತರ ಅದಕ್ಕೆ ನುಣ್ಣಗೆ ಕಟ್ ಮಾಡಿರ್ತಕ್ಕಂತಹ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೇಕು. ಮೆಣಸಿನ್ಕಾಯಿ ಸೇರಿಸ್ಕೊಂಡ ನಂತರ ಅದಕ್ಕೆ ಸ್ವಲ್ಪ ಕಟ್ ಮಾಡಿರ್ತಕ್ಕಂತಹ ಗೋಡಂಬಿ ಕೂಡ ಸೇರಿಸ್ಕೊಳ್ಳಿ. ಸ್ವೀಟ್ನೆಸ್ ತುಂಬ ಜಾಸ್ತಿ ಅನಿಸೋದಿಲ್ಲ, ಅದನ್ನು ಚೆನ್ನಾಗಿ ಹುರ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡು ಅದಕ್ಕೆ ಅರಿಶಿನ, ಉಪ್ಪು ಕೂಡ ಸೇರಿಸ್ಕೊಳ್ಳಿ. ಅರಿಶಿನ, ಉಪ್ಪು ಸೇರಿಸಿದ ನಂತರ ಅದನ್ನು ಚೆನ್ನಾಗಿ ಸ್ವಲ್ಪ ಕೈ ಆಡಿ ಅದಕ್ಕೆ ಸ್ವಲ್ಪ ನುಣ್ಣಗೆ ಕಟ್ ಮಾಡಿರ್ತಕ್ಕಂತಹ ಕೊತ್ತಂಬರಿಯನ್ನು ಕೂಡ ಸೇರಿಸ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಕೂಡ ಅದರೊಳಗೆ ಸ್ವಲ್ಪ ಹಸಿ ವಾಸನೆ ಹೋಗೋರು ಫ್ರೈ ಆದರೆ ಚೆನ್ನಾಗಿರುತ್ತೆ. ಈ ಹಸಿ ವಾಸನೆ ಹೋದ ನಂತರ ಅದಕ್ಕೆ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆನ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಯಾಕಂದರೆ ಅದರಲ್ಲಿರ್ತಕ್ಕಂಥ ಎಲ್ಲದಕ್ಕೂ ಉಪ್ಪು ಖಾರ ಎಲ್ಲ ಕಂಪ್ಲೀಟ್ ಹೊಂದ್ಕೋಬೇಕು. ಹೊಂದ್ಕೊಂಡಾಗ ಜಾಸ್ತಿ ರುಚಿ ಬರುತ್ತೆ. ನೀಟಾಗಿ ಮಿಶ್ರಣ ಆದಮೇಲೆ ಅದನ್ನು ಒಂದು ಕಡೆ ತಣ್ಣಗಾಗೋದಕ್ಕೆ ಬಿಡಿ. ಈ ಕಡೆ ನಾವು ಪುಡಿ ಚಟ್ನಿ ಮಾಡ್ಕೊಳ್ಳೋಣ. ಪುಡಿ ಚಟ್ನಿಗೆ ಶೇಂಗಾ, ಒಣಕೊಬ್ಬರಿ, ಬೆಳ್ಳುಳ್ಳಿ, ಕೆಲವರು ಒಣಮೆಣಸಿನ್ಕಾಯಿ ಯೂಸ್ ಮಾಡ್ತಾರೆ. ನಾನು ಖಾರದ ಪುಡಿ ಯೂಸ್ ಮಾಡ್ತಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಎಲ್ಲ ಅದನ್ನು ಹಾಕ್ಕೊಂಡು ಒಂದು ತರಿಯಾಗಿ ನೀಟಾಗಿ ಮಿಕ್ಸಿ ಮಾಡ್ಕೊಳ್ಳಿ. ಕುಟ್ಟೋರು ಇದೆ, ಕುಟ್ಕೋಬೋದು. ನಾನಿಲ್ಲಿ ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿಗೆ ಪುಡಿ ಚಟ್ನಿ ರೆಡಿ ಆಗಿರುತ್ತೆ. ಈ ಕಡೆ ಬೇಯಿಸಿದ ಆಲೂಗಡ್ಡೆನ ಉಂಡೆಗಳಾಗಿ ಮಾಡಿಕೊಂಡು ಸ್ವಲ್ಪ ಹೊತ್ತು ಬ್ಯಾಟರಲ್ಲಿ ಡಿಪ್ ಮಾಡ್ಕೊತಾ ಇದ್ದೀನಿ ನಾನು. ಈ ಕಡೆ ಬಾಣಲೆಯನ್ನು ಬಿಸಿ ಮಾಡೋದಕ್ಕೆ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಕಾಯಿಸೋದಕ್ಕೆ ಇಡ್ತಾಯಿದ್ದೀನಿ. ಸೊ ಒಂದ್ಸಲಿ ಬ್ಯಾಟರ್ ಕೂಡ ರೆಡಿಯಾಗಿರುತ್ತೆ, ಎಣ್ಣೆ ಕೂಡ ಬಿಸಿಯಾಗಿರುತ್ತೆ. ಈ ಬಿಸಿಯಾಗೋ ಮಧ್ಯದಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ಫ್ರೈ ಮಾಡ್ಕೋಬೇಕಾದ್ರೆ ಹುಷಾರಿ, ಯಾಕಂದರೆ ಮೆಣಸಿನ್ಕಾಯಿ ಸಿಡಿಯೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಬಿಟ್ಟು ಮೆಣಸಿನ್ಕಾಯಿ ಫ್ರೈ ಮಾಡಿ, ಆವಾಗ ಸರಿ ಹೋಗುತ್ತೆ. ಅದು ಈ ಹದಕ್ಕೆ ಒಂಥರ ಬ್ರೌನ್ ಅಲ್ಲ, ಈ ಹದಕ್ಕೆ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಂಡು ಉಪ್ಪು ಸೇರಿಸಿಟ್ಕೊಂಡ್ರೆ ರುಚಿಯಾಗಿರುತ್ತೆ ತಿನ್ನೋದಕ್ಕೆ. ಈ ಕಡೆ ಡಿಪ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ಆಲೂಗಡ್ಡೆ ಪಲ್ಯನ ಎಣ್ಣೆಯಲ್ಲಿ ಬೋಂಡ ಥರ ಕರಿಯೋದಕ್ಕೆ ಬಿಡಬೇಕು. ಕರಿಬೇಕಾದ್ರೆ ಕೈ ಹುಷಾರಿ, ಯಾಕಂದರೆ ಎಣ್ಣೆ ಸಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಎಲ್ಲವನ್ನು ನೀಟಾಗಿ ಬ್ಯಾಟರಲ್ಲಿ ಕೋಟ್ ಮಾಡಿಕೊಂಡು ಫ್ರೈ ಮಾಡೋದಕ್ಕೆ ಹಾಕಿ. ಇನ್ನೊಂದೇನೆಂದರೆ, ಇದು ಬ್ಯಾಟರಲ್ಲಿ ಡಿಪ್ ಮಾಡಿ ಹಾಕಬೇಕಾದ್ರೆ ಒಂದೊಂದು ಪಕ್ಕದಲ್ಲಿ ಇರೋದ್ರಿಂದ ಅಂಟ್ಕೊಂಡು ಹಿಟ್ಟು ಬಿಟ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಆವಾಗ ನೀವೇನು ಮಾಡಬೇಕು, ನಿಧಾನಕ್ಕೆ ಅದನ್ನು ಬಿಡಿಸ್ಕೋಬೇಕು. ಆ ಥರ ಬಿಡಿಸ್ಕೊಂಡಾಗ ಆ ಥರ ಅಂಟ್ಕೊಳ್ಳೋದು, ಹೊಡ್ಕೊಳ್ಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ನಿಮಗೆ ನೀಟಾಗಿ ಆಲೂಗಡ್ಡೆ ವಡೆ ರೆಡಿಯಾಗಿರುತ್ತೆ. ಸೊ ಗೋಲ್ಡನ್ ಬ್ರೌನ್ ಬರೋವರೆಗೂ ಬೇಯಿಸ್ಕೊಂಡು ತೆಗೆದ್ರೆ ಸಾಕಾಗುತ್ತೆ. ಈ ಕಡೆ ನಮ್ಮ ಆಲೂಗಡ್ಡೆ ವಡೆ ರೆಡಿಯಾಗಿದೆ. ಇದನ್ನು ತಕ್ಕೊತಾ ಇದ್ದೀನಿ ನಾನು.
ಈ ಕಡೆ ಪಾವು ಬನ್ ಕೂಡ ಎಷ್ಟು ಸಾಫ್ಟ್ ಇದೆ ನೋಡಿ. ಅದನ್ನು ಒಂದೊಂದಾಗಿ ನೀಟಾಗಿ ಬಿಡಿಸ್ಕೊಂಡು ಇಟ್ಕೊತಾ ಇದ್ದೀನಿ ಸೈಡಿಗೆ. ಅದನ್ನೇ ಅಂದರೆ ಹರಿಬರಿಲಿ ನೀಟಾಗಿ ಆಗೋದಿಲ್ಲ ಅಂತ ಒಂದೊಂದೇ ನೀಟಾಗಿ ಬಿಡಿಸಿಟ್ಕೊತಾ ಇದ್ದೀನಿ. ಅದನ್ನು ನೀಟಾಗಿ ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಪೂರ್ತಿ ಕಟ್ ಮಾಡಬೇಡಿ, ನನಗೊಂದು ಪೂರ್ತಿಯಲ್ಲಿ 2 ಸಪ್ರೇಟ್ ಆಗೋಯಿತು. ಅರ್ಧ ಅರ್ಧ ಆದರೆ ಚೆನ್ನಾಗಿರುತ್ತೆ. ಈ ಕಡೆ ನನಗೆ ಎಲ್ಲ ಆಲೂಗಡ್ಡೆ ವಡೆಗಳು ರೆಡಿಯಾಗಿದೆ. ಎಲ್ಲದನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಆ ಕಟ್ ಮಾಡಿರ್ತಕ್ಕಂತಹ ಪಾವ್ ಬನ್ಗೆ ಈ ಪುಡಿ ಚಟ್ನಿನ ಹಾಕ್ಕೊಂಡು ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಮಧ್ಯ ಒಂದು ಆಲೂಗಡ್ಡೆ ವಡೆನ ಪ್ರೆಸ್ ಮಾಡಿಟ್ಟು ಮೆಣಸಿನ್ಕಾಯಿನ ಇಟ್ಕೊಂಡ್ರೆ ನಮ್ಮ ವಡಾಪಾವ್ ರೆಡಿ ಆಗುತ್ತೆ. ಇಲ್ಲಿ ನಾನು ನಿಮಗೆ ಮಿಂಟ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿನ ತೋರಿಸೋದು ಮರ್ತಿದ್ದೀನಿ. ನೀವು ಬೇಕಾದರೆ ಅದನ್ನು ಹಾಕ್ಕೊಬೋದು. ನಮ್ಮ ವಡಾಪಾವ್ ಈಗ ತಿನ್ನೋದಕ್ಕೆ ಸವಿಯೋದಕ್ಕೆ ಸಿದ್ಧವಾಗಿದೆ.